ಫೆಬ್ರವರಿ 28ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಸಮರವನ್ನು ಶುರು ಮಾಡಿದ್ರು ಇಸ್ರೇಲ್ನ ಕಾರಣಕ್ಕಾಗಿ. ಇಸ್ರೇಲ್ ಬೆಂಬಲ ಸಿಕ್ತು, ಇಬ್ಬರೂ ಸೇರಿಕೊಂಡು ಇರಾನ್ ಮೇಲೆ ಯುದ್ಧವನ್ನು ಶುರು ಮಾಡಿದರು. ಬರೋಬ್ಬರಿ 40 ದಿನಗಳ ಕಾಲ ಈ ಯುದ್ಧ ನಿರಂತರವಾಗಿ ನಡೀತಾ ಹೋಯಿತು. ಇದೀಗ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ ಘೋಷಣೆ ಆಗಿದೆ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಬ್ಯಾಡ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಪಕ್ಕದ ಇರಾನೋ ಅಥವಾ ಬೇರೆ ಯಾವುದೋ ವಿರೋಧಿ ದೇಶಗಳಿಂದಲ್ಲ, ಬದಲಾಗಿ ಅಮೆರಿಕದ ಸಂಸತ್ತಿನ ದೃಷ್ಟಿಯಿಂದ ಡೊನಾಲ್ಡ್ ಟ್ರಂಪ್ ಇದೀಗ ಕಾನೂನಾತ್ಮಕವಾಗಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿದೆ. ಏನಾಗುತ್ತೆ? ಯುದ್ಧದ ವಿಚಾರದಲ್ಲಿ ಅಮೆರಿಕದ ಸಂಸತ್ತು ಏನು ಹೇಳುತ್ತೆ, ಏನು ಎತ್ತ? ಯುದ್ಧವನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದೆಯಾ? ಆ ಸಾಧ್ಯತೆಗೆ ಅಮೆರಿಕದ ಸಂಸತ್ತು ಓಕೆ ಅನ್ನುವಂಥ ಪ್ರಶ್ನೆ ಇದೆ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ಭಾರತದಲ್ಲಿ ಇಷ್ಟು ದಿನಗಳ ಕಾಲ ಪಂಚರಾಜ್ಯಗಳ ಚುನಾವಣೆ ಇತ್ತು. ಈ ಚುನಾವಣೆಯ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ದರೂ ಕೂಡ ಭಾರತದ ತೈಲ ದರಗಳು ಮಾತ್ರ ಸ್ಥಿರವಾಗಿತ್ತು. ಅದನ್ನು ಪಾಕಿಸ್ತಾನದ ಸಚಿವರುಗಳು ಕೂಡ ಹಾಡಿ ಹೊಗಳಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಪಂಚರಾಜ್ಯಗಳ ಚುನಾವಣೆಯ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಏರಿಕೆ ಆಗುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಏರಿಕೆ ಆಗಬಹುದು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆ, ಏನು, ಎತ್ತ? ಕೇಂದ್ರ ಸಚಿವಾಲಯ ಈ ಬಗ್ಗೆ ಏನು ಹೇಳಿದೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಭಾರತ ಮತ್ತು UAEಯ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಹಿಂದಿಯಲ್ಲಿ UAEಯ ಕೆಲ ನಾಯಕರುಗಳು ಬರವಣಿಗೆಯನ್ನು ಬರೆದುಕೊಂಡು ಭಾರತವನ್ನು ಮತ್ತೊಮ್ಮೆ ಹಾಡಿ ಹೊಗಳಿದ್ದಾರೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಸ್ವತಃ ಒಂದು ಮುಸ್ಲಿಂ ದೇಶವೇ ಭಾರತದ ಪರವಾಗಿ ಮಾತನಾಡಿ ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಭಾರತ ಮತ್ತು UAEಯ ಸಂಬಂಧ ಹೇಗಿದೆ, ಯಾವ ಕಾರಣಕ್ಕಾಗಿ ಇಂತಹ ಬರಗಳು ಸದ್ಯಕ್ಕೆ ಹೊರಗೆ ಬಂದಿದೆ, ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ಯಾಡ್ ಬಾಯ್. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇತ್ತು. ಈ ಯುದ್ಧದ ಭಾಗವಾಗಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆಗಳಾಗ್ತಾ ಬಂತು. ಯಾವ ಸಂಧಾನಕ್ಕೂ ಕೂಡ ಇರಾನ್ ಜಗ್ಲೇ ಇಲ್ಲ. ಇದೇ ಅಮೆರಿಕ ಇರಾನ್ ಮೇಲೆ ಕಠಿಣ ದಿಗ್ಬಂಧನಗಳನ್ನು ವಿಧಿಸುವ ಪ್ರಯತ್ನವನ್ನು ಮಾಡಿತು. ಅಮೆರಿಕ ಹಿಗ್ಗದಷ್ಟು ಕೂಡ ಯಾವುದೇ ಕಾರಣಕ್ಕೂ ಇರಾನ್ ಕುಗ್ಗೋ ಪ್ರಯತ್ನವನ್ನು ಮಾಡಲಿಲ್ಲ. ಯಾವ ಪ್ರತಿ ಸವಾಲನ್ನು ಅಮೆರಿಕಕ್ಕೆ ಹಾಕಬೇಕು ಅದನ್ನು ಹಾಕೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಹೋಯಿತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಮೊನ್ನೆ 72 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ತನ್ನೆಲ್ಲ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ಬೇಕು ಅಂತ. ಆದರೆ ಇರಾನ್ ವಾಪಸ್ ಹೇಳ್ತು, ನನಗೂ 3 ಕಂಡೀಷನ್ಗಳಿದೆ, ನನಗೂ 2 ಕಂಡೀಷನ್ಗಳನ್ನು ನೀವು ಪೂರೈಕೆ ಮಾಡಿದರೆ ಈ ಯುರೇನಿಯಂ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡೋಣ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಇದೀಗ ಏನೋ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ ಘೋಷಣೆ ಆಗಿದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದ ನಂತರ ಒನ್ಸ್ ಅಗೇನ್ ಅದನ್ನು ಕಂಟಿನ್ಯೂ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಹೀಗೆ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ 60 ದಿನಗಳಿಗಿಂತಲೂ ಕೂಡ ಅಧಿಕ ದಿನಗಳ ಕಾಲ ಈ ಯುದ್ಧವನ್ನು ಮುಂದುವರಿಸಿದರೆ, ಅಂದರೆ ನಾಳೆಗೆ ಮೇ 1ನೇ ತಾರೀಕಿಗೆ, ಇವತ್ತಿಗೆ ಯುದ್ಧ ಶುರುವಾಗಿ 60 ದಿನ ಆಯಿತು. ಈ ಯುದ್ಧವನ್ನು ಮುಂದುವರಿಸಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಈ ಅನುಮೋದನೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಈ ಯುದ್ಧ ಶುರುವಾದ ನಂತರ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಸ್ವತಃ ಅಮೆರಿಕಾದಲ್ಲೇ ಪ್ರತಿಭಟನೆಗಳಾಗಿದ್ದನ್ನು ನೋಡಿದ್ದೀವಿ. ಅನೇಕ ಜನ ಅಲ್ಲಿಯ ಮಾಜಿ ಅಧಿಕಾರಿಗಳು, ವಿದೇಶಾಂಗ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ. ನಮ್ಮಲ್ಲಿ ಒಂದು ಮಾತಿದೆ, ಇಂಗು ತಿಂದ ಮಂಗ ಅಂತ. ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧದ ವಿಚಾರದಲ್ಲಿ ಮಾಡಿದರು. ಹಾಗಾದರೆ ಅಮೆರಿಕದ ಸಂಸತ್ತಿನ ಅನುಮೋದನೆ ಯಾಕೆ ಬೇಕು? ಮೇ 1ನೇ ತಾರೀಕಿಗೆ ಈ ಯುದ್ಧದ ಗಡುವೇನಿದೆ ಅದು ಮುಕ್ತಾಯ ಆಗುತ್ತೆ. ಹೀಗಾಗಿ ಅನುಮೋದನೆ ಯಾಕೆ ಬೇಕು, ಅನುಮೋದನೆ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾದರೆ ಏನಿದು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬ್ಯಾಡ್ ಬಾಯ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಇರಾನ್ ವಿರುದ್ಧ ನೇರವಾಗಿ ಮಾತನಾಡ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯವಾಗಿ ಯುದ್ಧವನ್ನು ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಯಾರ ಮಾತು ಕೇಳ್ತಾ ಇರಲಿಲ್ಲ. ಈ ಹಿಂದೆ ನಾವು ಮಾತನಾಡಿದ್ದೀವಿ, ಮ್ಯಾಡ್ ಮ್ಯಾನ್ ಥಿಯರಿ ಇವೆಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಪ್ಲೈ ಆಗ್ತಾ ಇತ್ತು ಅಂತ. ಇದೀಗ
ಏನು ಕಾನೂನು ಸಂಕಷ್ಟ? ಇರಾನ್ ವಿರುದ್ಧ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕ ಸಂಸತ್ ಒಂದು ಡೆಡ್ಲೈನ್ ಕೊಟ್ಟಿದೆ. 60 ದಿನಗಳಿಗಿಂತಲೂ ಕೂಡ ಹೆಚ್ಚು ಕಾಲ ಯುದ್ಧವನ್ನು ಮುಂದುವರಿಸ್ತಿಂತಿಲ್ಲ. ಈ ಅವಧಿ ಮುಗಿದ ನಂತರ ಸಂಸತ್ತಿನ ಆ ಸದಸ್ಯರು ಏನಿರ್ತಾರೆ ಅವರೆಲ್ಲರೂ ಕೂಡ ಅನುಮೋದಿಸಬೇಕು. ಇಲ್ಲದೆ ಹೋದರೆ, ಅನುಮೋದನೆ ಸಿಗದೆ ಹೋದರೆ ಯುದ್ಧವನ್ನು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ. 1ನೇ ತಾರೀಕಿಗೆ ಈ ಎಲ್ಲ ಗಡುವುಗಳು ಕೂಡ ಮುಕ್ತಾಯ ಆಗುತ್ತೆ. ಅಧ್ಯಕ್ಷರು ಅಂದರೆ ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ. ಅಮೆರಿಕಾದ ಅಧ್ಯಕ್ಷರು ಸಂಸತ್ತಿನ ಅನುಮತಿ ಇಲ್ಲದೆ ಸುದೀರ್ಘ ಕಾಲ ಯುದ್ಧ ಮಾಡುವಂತಹ ಅಧಿಕಾರವನ್ನು ನಿಯಂತ್ರಿಸುವಂತಹ ಕಾನೂನು ಇದು. ಏನದು? ವಾರ್ ಪವರ್ಸ್ ಆಕ್ಟ್ 1973 ಅಂತ ಕರೀತಾರೆ ಅದನ್ನು. ವಾರ್ ಪವರ್ಸ್ ಆಕ್ಟ್ 1973 ಪ್ರಕಾರ ಯಾವುದೇ ಕಾರಣಕ್ಕೂ ಅಧ್ಯಕ್ಷರೇ ಏಕಾಂಗಿಯಾಗಿ 60 ದಿನಗಳ ಕಾಲ ತಮ್ಮ ಸೈನಿಕರನ್ನ ಮತ್ತೊಂದು ದೇಶಕ್ಕೆ ಅಥವಾ ಮತ್ತೊಂದು ದೇಶದ ವಿರುದ್ಧ ಹೋರಾಟವನ್ನು ಮಾಡುವಂತಿಲ್ಲ ಅಂತ ಈ ನಿಯಮ ಹೇಳೋದು. ಆ ಪ್ರಕಾರ ಇರಾನ್ ವಿರುದ್ಧ ಅಮೆರಿಕ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದೆ. ಆ 60 ದಿನಗಳು ಇದೀಗ ಮುಕ್ತಾಯ ಆಗ್ತಾ ಇದೆ. ಮೇ 1ನೇ ತಾರೀಕಿನ ನಂತರ ಈ ಯುದ್ಧ ಮುಂದುವರಿಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಅಮೆರಿಕ ಸಂವಿಧಾನದ ಪ್ರಕಾರ ಅಧ್ಯಕ್ಷರು ಸರ್ವೋಚ್ಚ ಕಮಾಂಡರ್, ಆದರೆ ಅವರಿಗೆ ಯುದ್ಧವನ್ನ ಘೋಷಣೆ ಮಾಡುವಂತ ಪರಮಾಧಿಕಾರ ಇಲ್ಲ. ಶತ್ರು ದೇಶ ಆಗಿರಬಹುದು, ಬೇರೆ ಯಾವುದೇ ದೇಶದ ವಿರುದ್ಧವೂ ಕೂಡ ಯುದ್ಧವನ್ನ ಘೋಷಣೆ ಮಾಡುವಂತಹ ಪರಮಾಧಿಕಾರ ಅವರಿಗಿಲ್ಲ. ಈ ಅಧಿಕಾರ ಸಂಸತ್ತಿಗಿದೆ. ಇದರ ಜೊತೆಗೆ ಈ ಯುದ್ಧಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಗೆ ಅನುಮೋದನೆ ಕೊಡುವಂಥ ಅಧಿಕಾರವೂ ಕೂಡ ಸಂಸತ್ತಿಗಿದೆ. ಹಾಗಾದರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಮುಂದುವರಿಬೇಕು ಅಂತ ಹೇಳೋದಾದರೆ ಇದೀಗ ಅನುಮೋದನೆಯನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ. ಹಾಗಾದರೆ ಈ ಯುದ್ಧದ ವಿಚಾರದಲ್ಲಿ ಅಮೆರಿಕದ ಕಾನೂನು ಏನು ಹೇಳುತ್ತೆ ಎನ್ನುವಂಥ ಪ್ರಶ್ನೆ ಇದೆ. 1973ರಲ್ಲಿ ವಿಯೆಟ್ನಾಂ ವಿರುದ್ಧ ಅಮೆರಿಕ ಸುದೀರ್ಘವಾದಂಥ ಯುದ್ಧವನ್ನು ಮಾಡಿತು. ಸಾವಿರಾರು ಜನ ಸೈನಿಕರು ಮೃತಪಟ್ಟರು, ಅನೇಕ ಹಾನಿ ಆಯಿತು, ಆರ್ಥಿಕ ನಷ್ಟ ಆಯಿತು ಅಮೆರಿಕಕ್ಕೆ. ಈ ಎಲ್ಲ ಕಾರಣಕ್ಕಾಗಿ 1973ರಲ್ಲಿ ಏನು ಮಾಡಿದ್ರು, ಈ ವೈಯಕ್ತಿಕ ಹಿತಾಸಕ್ತಿ ಮತ್ತು ರಾಜಕೀಯ ಹಿತಾಸಕ್ತಿಗಾಗಿ ಸೈನ್ಯ ಬಳಕೆ ಆಗೋದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ವಾರ್ ಪವರ್ಸ್ ಆಕ್ಟ್ 1973 ತರೋ ಪ್ರಯತ್ನವನ್ನು ಮಾಡಿದರು. ಏನಿದು ಹಾಗಾದರೆ? ಯಾಕೆ 1973ರಲ್ಲಿ ಬಂತು ಅಂತ ಹೇಳೋದಾದರೆ, ಅಮೆರಿಕದ ಸಂವಿಧಾನದ ಆರ್ಟಿಕಲ್ 8ರ ಪ್ರಕಾರ ಯುದ್ಧವನ್ನು ಘೋಷಣೆ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಆರ್ಟಿಕಲ್ 2ರ ಪ್ರಕಾರ ಅಮೆರಿಕದ ಸೈನ್ಯದ ಸರ್ವೋಚ್ಚ ನಾಯಕ ಅಧ್ಯಕ್ಷರಾಗಿರ್ತಾರೆ, ಅಂದರೆ ಅವರು ಕಮಾಂಡರ್ ಆಗಿರ್ತಾರೆ. ಆದರೆ ಇದನ್ನು ಯಾಕೆ ತೆಗೆದುಕೊಂಡು ಬರಲಾಗಿತ್ತು ಅಂತ ಹೇಳಿದರೆ, ಒಂದು ಸುದೀರ್ಘ ಮತ್ತು ವಿವಾದಾತ್ಮಕ ಯುದ್ಧವನ್ನು 1973ರಲ್ಲಿ ರಿಚರ್ಡ್ ನಿಕ್ಸನ್ ಮಾಡಿದರು. ಏನಾಯಿತು ಅಂತ ಹೇಳಿದರೆ, ಪಕ್ಕದ ಕಾಂಬೋಡಿಯಾ ಮೇಲೆ ಆ ದೇಶದ ಸಂಸತ್ತಿಗೆ, ಸದಸ್ಯರಿಗೆ, ನಾಗರಿಕರಿಗೆ ಗೊತ್ತಾಗದೆ ಏಕಾಏಕಿಯಾಗಿ ಬಾಂಬ್ ಹಾಕೋ ಪ್ರಯತ್ನವನ್ನು ನಿಕ್ಸನ್ ಮಾಡಿದರು. ಇದರಿಂದ ಅಪಾರ ಪ್ರಮಾಣದ ಹಾನಿ ಶತ್ರು ದೇಶಕ್ಕಾಗಿತ್ತು ಮತ್ತು ಅಮೆರಿಕಕ್ಕೂ ಕೂಡ ಆಗಿತ್ತು. ಇದರ ಜೊತೆಗೆ ಅಮೆರಿಕದ ಸಾವಿರಾರು ಸೈನಿಕರು ಮೃತಪಟ್ಟರು. ಆರ್ಥಿಕವಾಗಿಯೂ ಕೂಡ ಅಮೆರಿಕ ಜರ್ಜರಿತ ಆಗದೆ ಹೋಯಿತು. ಈ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು, ಇದು ಏಕಪಕ್ಷೀಯವಾಗಿಬಿಡುತ್ತೆ. ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿ ರಾಜಕೀಯ ಹಿತಾಸಕ್ತಿಯ ಕಾರಣಕ್ಕಾಗಿ ಸೈನ್ಯವನ್ನು ಆ ವ್ಯಕ್ತಿ ಬಳಕೆ ಮಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕಾಗಿ ಒಂದು ನಿಯಂತ್ರಣವನ್ನು ತರಬೇಕು. ಆ ನಿಯಂತ್ರಣಕ್ಕಾಗಿ ಈ ಆಕ್ಟ್ ಅನ್ನು ತೆಗೆದುಕೊಂಡು ಬಂದರು. ಇದರ ಒಂದು ಸದುದ್ದೇಶ ಕೂಡ ಇದೆ. ಒಂದು ವೇಳೆ ದೇಶದ ಆರ್ಥಿಕತೆ ಕುಂಠಿತ ಆದರೆ, ಒಂದು ವೇಳೆ ದೇಶದ ಅನೇಕ ಸೈನಿಕರು ಮೃತಪಟ್ಟರೆ ಒಬ್ಬ ವ್ಯಕ್ತಿಯ ಮೇಲೆ ಅದು ಜವಾಬ್ದಾರಿ ಆಗಬಾರದು, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ 1973ಯಲ್ಲಿ ಇದನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿತು. ಇದು 1973 ಆಕ್ಟ್, ಅಮೆರಿಕ ಹೇಳುವಂತಹ ಕಾನೂನುಗಳು. ಹಾಗಾದರೆ ಈ ಕಾನೂನಿನ ನಂತರ ಅನುಮೋದನೆ ಸಿಗದೆ ಹೋದರೆ ಡೊನಾಲ್ಡ್ ಟ್ರಂಪ್ ಅವರ ನಿಗೂಢ ನಡೆ ಏನಾಗಿರುತ್ತೆ? ವಾಟ್ ನೆಕ್ಸ್ಟ್? ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಗಳಿದೆ. ಯಾಕಂದರೆ ಬರಾಕ್ ಒಬಾಮಾ ಅವರು ಅಧಿಕಾರದಲ್ಲಿದ್ದಾಗ 2015ರಲ್ಲಿ ಒಂದು ದೇಶದ ಮೇಲೆ ಯುದ್ಧ ಆಗುತ್ತೆ. ಯಾವ ದೇಶದ ಮೇಲೆ? ಸಿರಿಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಿರಿಯಾ ಮೇಲೆ ಅಟ್ಯಾಕ್ ಆದಂತಹ ಸಮಯದಲ್ಲೂ ಕೂಡ ಬರಾಕ್ ಒಬಾಮಾ ಅವರಿಗೆ ಬೆಂಬಲ ಸಿಗಲ್ಲ, ಅನುಮೋದನೆ ಸಿಗಲ್ಲ. ಎಲ್ಲಿ? ಅಲ್ಲಿಯ ಅಮೆರಿಕದ ಸಂಸತ್ತಿನಲ್ಲಿ. ಅದರ ಜೊತೆಗೆ 2019ರಲ್ಲಿ ಯಮನ್ನಲ್ಲಿ ಸೌದಿಗೆ ಅಮೆರಿಕ ಸೈನ್ಯವನ್ನು ಬೆಂಬಲ ಕೊಟ್ಟಾಗಲೂ ಕೂಡ ಅವತ್ತು ಕೂಡ ಸಂಸತ್ತು ವಿರೋಧ ಮಾಡಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅನೇಕ ಜನ ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಟ್ರಂಪ್ ವಿರುದ್ಧ ಅಲ್ಲಿಯ ಪಕ್ಷದವರು, ವಿರೋಧ ಪಕ್ಷದವರು, ಅಲ್ಲಿಯ ನಾಗರಿಕ ಹಕ್ಕುಗಳು ಸಂಘಟನೆಗಳೇನಿವೆ ಅವೆಲ್ಲವೂ ಕೂಡ ಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಇದೆ, ಮೊಕದ್ದಮೆಯನ್ನು ಹಾಕಬಹುದು ಎನ್ನುವಂಥ ಸಾಧ್ಯತೆ ಇದೆ, ನಿಧಿ ಬಿಡುಗಡೆ ತಡೆ ಮಾಡುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಗಂಭೀರ ಅಪರಾಧ ಅಂತ ಇದನ್ನು ಪರಿಗಣನೆ ಮಾಡಬಹುದು ಅಂತ.
ನೀವು ಈ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಈ ಸುಂಕ ನೀತಿಯನ್ನು ತೆಗೆದುಕೊಂಡು ಬಂದಿದ್ರು. ಭಾರತದ ವಿರುದ್ಧವೂ ಕೂಡ ಅದನ್ನು ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿಯ ಸುಪ್ರೀಂ ಕೋರ್ಟ್ ಹೇಳಿತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸುಂಕ ನೀತಿ ಕಾನೂನು ಬಾಹಿರ ಅಂತ. ಹೀಗಾಗಿ ಒಂದು ದೊಡ್ಡ ಕಾನೂನಾತ್ಮಕ ಹಿನ್ನಡೆಯನ್ನ ಡೊನಾಲ್ಡ್ ಟ್ರಂಪ್ ಸುಂಕದ ವಿಚಾರದಲ್ಲಿ ಅನುಭವಿಸಿದ್ರು. ಇದೀಗ ಯುದ್ಧದ ವಿಚಾರದಲ್ಲೂ ಕೂಡ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಇವರು ಫೆಡರಲ್ ನ್ಯಾಯಾಲಯಕ್ಕೆ ಹೋಗ್ಬೋದು, ಅದಾದ ನಂತರ ಅಲ್ಲಿ ಒಂದು ಮೊಕದ್ದಮೆಯನ್ನು ಹೂಡಬಹುದು, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಇವರು ಹೋಗ್ಬೋದು. ಇವರು ಯುದ್ಧಕ್ಕೆ ಖರ್ಚು ಮಾಡುವಂತಹ ಹಣವನ್ನು ತಡಿಬೇಕು ಅಂತ ಹೇಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ವೀಟೋ ಅಧಿಕಾರವನ್ನು ಬಳಕೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ವೀಟೋ ಅಧಿಕಾರವನ್ನು ಬಳಕೆ ಮಾಡಬೇಕು ಅಂತ ಹೇಳಿದರೂ ಕೂಡ ಸದನದ 2/3 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಈ ವೀಟೋ ಅಧಿಕಾರವನ್ನು ಕೂಡ ಇದನ್ನು ರದ್ದುಪಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಅಮೆರಿಕದ ಸಂಸತ್ ಸದಸ್ಯರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹೀಗಾಗಿ ವಾಟ್ ನೆಕ್ಸ್ಟ್ ಎನ್ನುವಂತಹ ಪ್ರಶ್ನೆ ಈ ಯುದ್ಧದ ವಿಚಾರದಲ್ಲಿ ಆಗಿದೆ. ಇದರ ಜೊತೆಗೆ ಇದು ಡೊನಾಲ್ಡ್ ಟ್ರಂಪ್ ಅವರ ನಿಗೂಢ ನಡೆಗಳಾಯಿತು. ಇದರ ಜೊತೆಗೆ ಟ್ರಂಪ್ ನಿನ್ನೆ ಒಂದು ಪೋಸ್ಟ್ ಮಾಡಿದ. ರೈಫಲ್ ಇದೆ ಕೈಯಲ್ಲಿ. ಅದು ಯಾರಿಗೆ ಸೂಚನೆ? ರೈಫಲ್ ಹಿಡಿದಿರುವಂತಹ ಡೊನಾಲ್ಡ್ ಟ್ರಂಪ್ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ಕೈಯಲ್ಲಿ ಅಸಾಲ್ಟ್ ರೈಫಲ್ ಅನ್ನ ಹಿಡಿದುಕೊಂಡು ತಮ್ಮದೇ ಆದಂತಹ ಚಿತ್ರದೊಂದಿಗೆ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಟ್ರೂತ್ನಲ್ಲಿ, ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್ ಅನ್ನುವಂಥ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡಿರೋದು. ಇರಾನ್ ತನ್ನ ಬುದ್ಧಿಯನ್ನು ಆದಷ್ಟು ಬೇಗ ಚುರುಕುಗೊಳಿಸೋದು ಒಳ್ಳೆಯದು ಅಂತ ಅವರು ಲೇವಡಿ ಮಾಡಿದ್ದಾರೆ. ಅವರು ಗೊಂದಲದ ಗೂಡಾಗಿದ್ದಾರೆ. ಇರಾನ್ಗೆ ಅಣ್ವಸ್ತ್ರ ರಹಿತ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಬರ್ತಿಲ್ಲ. ಇರಾನ್ ಪ್ರಸ್ತುತ ಕುಸಿತದ ಹಾದಿಯಲ್ಲಿದೆ, ನಾಯಕತ್ವದ ಬಿಕ್ಕಟ್ಟನ್ನು ಎದುರಿಸ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. AI ಜನರೇಟೆಡ್ ಫೋಟೋ ಅದು. ಅದನ್ನು ಅವರು ಒಂದು ಕಪ್ಪು ಸೂಟು ಮತ್ತು ಕೂಲಿಂಗ್ ಗ್ಲಾಸನ್ನು ಧರಿಸಿ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಅಸಾಲ್ಟ್ ರೈಫಲನ್ನು ಹಿಡಿದು ಅವ್ರು ಪೋಸ್ಟ್ ಮಾಡಿರೋದು. ಅಂದರೆ ಸಭ್ಯ ನಡವಳಿಕೆ ಇನ್ನು ಮುಂದೆ ಇರೋದಿಲ್ಲ ಅಂತ ಯಾರಿಗೆ ಹೇಳ್ತಾ ಇರೋದು? ಇರಾನ್ನವರಿಗೆ. ನೋ ಮೋರ್ ಮಿಸ್ಟರ್ ನೈಸ್ ಗಾಯ್. ಈ ಹಿಂದೆಯೂ ಕೂಡ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿ, ಅಶ್ಲೀಲ ಪದವನ್ನೇ ಬಳಕೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಇಂಥದ್ದೊಂದು ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಈ ರೈಫಲನ್ನು ಕೈಯಲ್ಲಿ ಹಿಡಿದಿದ್ದು ಪೋಸ್ಟ್ ಮಾಡಿದ್ದಕ್ಕೆ ಅಲ್ಲಿಯ ವಿರೋಧ ಪಕ್ಷಗಳು, ಅಮೆರಿಕದ ನಾಗರಿಕರು ಮತ್ತು ವಿರೋಧ ಪಕ್ಷಗಳು ಇದೊಂದು ಬೇಜವಾಬ್ದಾರಿತನದ ನಡವಳಿಕೆ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪೋಸ್ಟಿನ ನಡುವೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಆಗಿದೆ? ಅಮೆರಿಕಾದಲ್ಲಿ ಗನ್ ನಿಯಂತ್ರಣ ನಿಯಮಗಳೇನಿತ್ತು ಅದನ್ನು ಸಡಿಲಪಡಿಸಬೇಕು ಅಂತ ಅಮೆರಿಕದ ನಾಗರಿಕರು ಮತ್ತು ಸಾರ್ವಜನಿಕ ವಲಯದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಇದೀಗ ಈ ಪೋಸ್ಟ್ನ ನಂತರ ಅಮೆರಿಕಾದಲ್ಲಿ ಇಂಥದ್ದೊಂದು ಸಡಿಲಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ನಾಗರಿಕರು ಒಬ್ಬ ಅಧ್ಯಕ್ಷರ ಕೈಯಲ್ಲಿ ರೈಫಲ್ ಅನ್ನು ಹಿಡಿದು ಈ ರೀತಿಯಾಗಿ ಪೋಸ್ಟ್ ಮಾಡಿದರೆ ಸಾರ್ವಜನಿಕ ಸುರಕ್ಷತೆಯ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇ 1ನೇ ತಾರೀಕಿಗೆ ಈ 60 ದಿನಗಳ ಗಡುವು ಕೂಡ ಮುಕ್ತಾಯ ಆಗ್ತಾ ಇರೋದ್ರಿಂದ ಅಲ್ಲಿಯ ವಿರೋಧ ಪಕ್ಷಗಳ ವಿರುದ್ಧವೇನಾದರೂ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ರಾ, ಎಚ್ಚರಿಕೆ ಕೊಡೋ ಪ್ರಯತ್ನನ, ಇಂಥದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಏನು ಅಂತ ಹೇಳಿದರೆ, ಯಾವ ಇರಾನ್ ನಮ್ಮ ಹತೋಟಿಯಲ್ಲಿದೆ ಅಂತ ಹೇಳ್ತಾ ಇದ್ದಂತಹ ಅಮೆರಿಕಕ್ಕೆ ಇರಾನ್ ಇದೀಗ ಒಂದು ಟಾರ್ಗೆಟ್ ಮಾಡಿದೆ. ಏನು ಅಂತ ಹೇಳಿದರೆ, ಇರಾನ್ ಸೈಬರ್ ವಾರ್ ಮಾಡಿದೆ. ಏನಿದು ಸೈಬರ್ ವಾರ್? ಒಂದು ವೇಳೆ ದಾಳಿ ಮಾಡ್ತಾ ಇರುವಂತಹ ಅಮೆರಿಕಕ್ಕೆ ಸೈಬರ್ ಅಟ್ಯಾಕ್ ಮಾಡಿರುವಂಥದ್ದು ಇರಾನ್. ಅಮೆರಿಕನ್ ಮರೀನ್ ಸೈನಿಕರ ಮಾಹಿತಿಯನ್ನ ಇದೀಗ ಲೀಕ್ ಮಾಡಲಾಗಿದೆ. ಲೀಕ್ ಮಾಡೋದು ಮಾತ್ರವಲ್ಲದೆ ಎಲ್ಲ ಮಾಹಿತಿಗಳನ್ನು, ಅವ್ರದ್ದು ಊರು ಯಾವುದು, ಅವರ ಕುಟುಂಬ ಎಲ್ಲಿ ವಾಸ ಮಾಡುತ್ತೆ, ಇವರು ಏನು ಕೆಲಸ ಮಾಡ್ತಾರೆ, ಇವರು ಕುಟುಂಬಸ್ಥರು ಎಷ್ಟು ಜನ ಇದ್ದಾರೆ, ಅವರದ್ದೇನು ಏನು ಎತ್ತ ಅಂತ ಇರಾನ್ ಬೆಂಬಲಿತ ಹ್ಯಾಕರ್ ಹಂದಾಲ್ ಅಂತ ಕರೀತಾರೆ ಅದನ್ನು. ಹಂದಾಲ್ ಇದೆಲ್ಲವನ್ನು ಕೂಡ ಬಿಡುಗಡೆ ಮಾಡಿರೋದು. ಇರಾನ್ ಬೆಂಬಲಿತ ಹ್ಯಾಕರ್ ಗುಂಪಿದು ಹಂದಾಲ್. ಪರ್ಷಿಯನ್ ಕೊಲ್ಲಿಯಲ್ಲಿ ನಿಯೋಜನೆ ಆಗಿದ್ದರು 2379 ಜನ ಅಮೆರಿಕನ್ ಮರೀನ್ ಸೈನಿಕರು. ಅವರೆಲ್ಲರ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಸೈನಿಕರ ಹೆಸರು, ಮನೆ ವಿಳಾಸ, ಫೋನ್ ನಂಬರು, ದೈನಂದಿನ ಸಂಚಾರದ ಮಾರ್ಗಗಳು, ಅವರು ಶಾಪಿಂಗ್ ಏನು ಮಾಡ್ತಾರೆ, ರಾತ್ರಿ ಬಿಡುವಿನ ಸಮಯದಲ್ಲಿ ಅವರು ಏನು ಚಟುವಟಿಕೆ ಮಾಡ್ತಾರೆ, ಅವರ ಕುಟುಂಬ ಎಲ್ಲಿದೆ, ಅವ್ರ ಕುಟುಂಬದವರು ಏನು ಮಾಡ್ತಾರೆ, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಈ ಮಾಹಿತಿಯನ್ನು ಲೀಕ್ ಮಾಡೋದು ಮಾತ್ರವಲ್ಲದೆ ವಾಟ್ಸಾಪ್ಗಳಲ್ಲಿ ಅವರೊಂದು ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಯಾರಿಗೆ? ಅಮೆರಿಕನ್ ಸೈನಿಕರಿಗೆ ಇರಾನ್ನ ಈ ಹಂದಾಲ್ ಗುಂಪು ಕೆಲವೊಂದಿಷ್ಟು ಮೆಸೇಜ್ ಹಾಕಿದೆ. ಏನಂತ ಹಾಕಿದೆ? ನಿಮ್ಮ ನಡೆ ನಮ್ಮ ಕಣ್ಗಾವಲ್ನಲ್ಲಿದೆ, ಶೀಘ್ರದಲ್ಲಿ ನಿಮ್ಮನ್ನು ಗುರಿಯಾಗಿಸ್ತೀವಿ, ನಮ್ಮ ಕ್ಷಿಪಣಿಗಳು ನಿಮ್ಮನ್ನು ಗುರಿಯಾಗಿಸ್ತೀವಿ, ಎಚ್ಚರಿಕೆ ಅಂತ. ಇದರ ಜೊತೆಗೆ ಅವರೊಂದು ಮೆಸೇಜ್ ಹಾಕಿದ್ದಾರೆ. ಏನು ಅಂತ ಹೇಳಿದರೆ, ಕೊನೆಯ ವಿದಾಯವನ್ನು ಹೇಳೋದಕ್ಕೆ ನೀವು ಸಿದ್ಧರಾಗಿರಬೇಕು ಅಂತ, ಅಂದರೆ ನಿಮ್ಮನ್ನು ಮುಗಿಸಿಬಿಡ್ತೀವಿ ಎನ್ನುವಂಥ ಮೆಸೇಜ್ಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇರಾನ್ನ ಈ ಗುಪ್ತಚರ ಮತ್ತು ಭದ್ರತಾ ಸಚಿವಾಲಯದೊಂದಿಗೆ ಇದು ನಂಟು ಹೊಂದಿದೆ. ಹಂದಾಲ್ ಎನ್ನುವಂಥದ್ದೇನಿದೆ ಇದು ನಂಟನ್ನು ಹೊಂದಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಇದಕ್ಕೆ ಕಾರಣ ಏನು? ಅಮೆರಿಕದ ಸೈನಿಕರಲ್ಲಿ ಮಾನಸಿಕವಾದಂತಹ ಒಂದು ಭಯವನ್ನು ಹುಟ್ಟಿಸಿ ಅವರನ್ನು ಹೆದರಿಸುವ ಪ್ರಯತ್ನವನ್ನು ಇದೀಗ ಅವರು ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಸದ್ಯಕ್ಕೆ ಹೇಳ್ತಾ ಇರೋದು. ಇದು ಇರಾನ್
ಅಮೆರಿಕಾದ ವಿರುದ್ಧ ಮಾಡಿರುವಂತಹ ಸೈಬರ್ ವಾರ್, ಇದರ ಜೊತೆಗೆ ಇರಾನ್ ರಣವ್ಯೂಹಕ್ಕೆ ಅಮೆರಿಕ ತಂಡ ಹೊಡೆದುಬಿಟ್ಟಿದೆ. ನೌಕೆ ತಂಡ ಹೊಡೆದಿರೋದು. ಏನಾಯ್ತು ಹಾಗಾದ್ರೆ ಬೆಳವಣಿಗೆ? ಅಮೆರಿಕಾದ ಬೃಹತ್ ವಿಮಾನ ವಾಹಕ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ನಾವು ದಾಳಿ ಮಾಡಿದ್ದೀವಿ, 7 ಬಾರಿ ದಾಳಿ ಮಾಡಿದ್ದೀವಿ ಅಂತ ಇರಾನ್ ನೌಕಾಪಡೆಯ ಕಮಾಂಡರ್ ರಿಯಲ್ ಅಡ್ಮಿರಲ್ ಶಹರಾಮ್ ಇರಾನ್ ಈ ವ್ಯಕ್ತಿ ಏನಿದ್ದಾರೆ ಅವರೊಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ರಕ್ಷಣಾ ಇಲಾಖೆ ಈ ದಾಳಿಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತಿರುವುದಾಗಿ ಅವರು ತಿಳಿಸಿದ್ದಾರೆ. ಹೂತಿ ಉಡಾಯಿಸಿದಂಥ 8 ಡ್ರೋನ್, 5 ಆಂಟಿಶಿಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು 2 ಕ್ರೂಸ್ ಕ್ಷಿಪಣಿಯನ್ನು ಅಮೆರಿಕ ನಾಶ ಮಾಡಿದೆ ಅಂತ. ಅಂದರೆ ನಾವು ದಾಳಿ ಮಾಡಿದ್ದೀವಿ ಅಂತ. ಅಬ್ರಹಾಂ ಲಿಂಕನ್ ವಿಮಾನ ವಾಹಕದ ಮೇಲೆ ಕನಿಷ್ಠ 7 ಬಾರಿ ನಾವು ದಾಳಿ ಮಾಡಿದ್ದೀವಿ ಮತ್ತು ಅದು ಯಶಸ್ವಿ ಆಗಿದೆ ಅಂತ ಆ ವ್ಯಕ್ತಿ ಹೇಳಿರೋದು. ಶಹರಾಮ್ ಇರಾನಿ ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆ ಇದು. ಈ ದಾಳಿಯಿಂದ ಯುದ್ಧ ವಿಮಾನಗಳು ನೌಕೆಯಿಂದ ಕಾರ್ಯಾಚರಣೆ ನಡೆಸಿದಂತೆ ತಡೆಯಲಾಗಿದೆ. ಅಂದರೆ ನೌಕಾ ದಿಗ್ಬಂಧನವೇನು ಇವರು ಹಾರ್ಮುಜ್ನಲ್ಲಿ ಹಾಕಲಾಗಿದೆ, ಅದನ್ನು ನಾವು ತಡೆ ಹಿಡಿದಿದ್ದೀವಿ ಅಂತ ಇರಾನ್ ಹೇಳಿದೆ. ಆದರೆ ಅಮೆರಿಕ ಹೇಳ್ತಾ ಇದೆ ಇದು ಶುದ್ಧ ಸುಳ್ಳು. ನಮ್ಮ ಹತ್ತಿರವೂ ಕೂಡ ಯಾವುದೇ ಕ್ಷಿಪಣಿಗಳು ಬಂದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇದರ ಜೊತೆಗೆ ಅಬ್ರಹಾಂ ಲಿಂಕನ್ ಎನ್ನುವಂಥ ಈ ಯುದ್ಧ ನೌಕೆ ಅದು ಸುರಕ್ಷಿತವಾಗಿದೆ, ಯಾವುದೇ ದಾಳಿಗಳಾಗಿಲ್ಲ ಅಂತ. ಯಾಕಂದರೆ ಈ ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿರುವಂತಹ ಅಮೆರಿಕ ಇರಾನ್ನ ಯಾವುದೇ ಹಡಗುಗಳು ಹೊರಗೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ತನ್ನ 3 ಹಡಗುಗಳನ್ನು ಅಲ್ಲಿ ನಿಯೋಜನೆ ಮಾಡಿದೆ. ಅದು ಅಬ್ರಹಾಂ ಲಿಂಕನ್ ಆಗಿರ್ಬೋದು, USS ಜೆರಾಲ್ಡ್ RW ಆಗಿರ್ಬೋದು, USS ಜಾರ್ಜ್ HW ಬ್ಯುಷ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿ ಇರಾನ್ನನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಆದರೆ ಇರಾನ್ ಸದ್ಯಕ್ಕೆ ಹೇಳ್ತಾ ಇರೋದು ನಾವು ಅಮೆರಿಕದ ಮೇಲೆ ಇಂಥದ್ದೊಂದು ದಾಳಿ ಮಾಡಿದೆ ಅಂತ. ಯಾಕೆ ಅಂತ ಹೇಳಿದರೆ ಇದು ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಆ ಪೋಸ್ಟ್ಗೆ ಇರಾನ್ನ ಪ್ರತಿಕ್ರಿಯೆ ಇವೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಇದರ ಜೊತೆಗೆ